ಇನ್ನಲ್ಲಿ ನೋಡಿ, ನಾಯಿ ಕಚ್ಚುವುದರಲ್ಲಿ ಒಂದು ವಿಶೇಷತೆ ಏನಂದರೆ, ಅದು ಕಚ್ಚಿದ ಜಾಗದಿಂದ ವೈರಸ್ಸು ರಕ್ತದ ಮುಖಾಂತರ ಹೋಗಲ್ಲ, ನರು ಶೀತ ಮುಖಾಂತರ ಹೋಗುತ್ತೆ. ನಾಯಿ ಕಚ್ಚಿದ ಮೇಲೆ ವ್ಯಾಕ್ಸಿನ್ ಕೊಡೋ ಅಂದರೆ ನಿಮಗೆ ಎಕ್ಸ್ಪೋಸ್ ಆದಮೇಲೆ ಕೊಡೋಂಥ ವ್ಯಾಕ್ಸಿನ್ ಇದು ಒಂದೇ. ಯಾರಿಗೂ ಕೂಡ ಮುಂದೆ ನಾಯಿ ಕಚ್ಬೋದು ವ್ಯಾಕ್ಸಿನ್ ತಗೋಂಥ ಯಾರು ಕೊಡಲ್ಲ, ಎಕ್ಸೆಪ್ಟ್ ಪ್ರೊಫೆಷನಲ್ ಪೀಪಲ್ಸು, ವೆಟರ್ನರಿ ಡಾಕ್ಟರ್ಸು ಅಥವಾ ನಾಯಿಗಳನ್ನ ಸಾಕುವಂಥ ಜನ, ಅಂಥವ್ರಿಗೆ ಮಾತ್ರ. ಬೇರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾರೂ ವ್ಯಾಕ್ಸಿನ್ ಕೊಡಲ್ಲ. ಕಚ್ಚಿದ ಮೇಲೆ 100% ಕೊಡಲೇಬೇಕು. ನೀವೆಷ್ಟು ಜನ ಮೊನ್ನೆ ಈ ಮಾಧ್ಯಮದಲ್ಲಿ ನೋಡಿದಿರಲ್ಲ ನಂಗೆ ಗೊತ್ತಿಲ್ಲ, ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್, ವೆರಿ ಹೆಲ್ತಿ ಫೆಲೋ, ಅವನು ನೀರಿನೊಳಗೆ ತಿಳ್ಕೊಂಡು ಹೋಗ್ತಿರೋ ಒಂದು ನಾಯಿ ಮರಿನ ಉಳಿಸ್ತಾನೆ, ಅವನು ಅದನ್ನು ಹಿಡ್ಕೋತಾನೆ. ಅನ್ಫಾರ್ಚುನೇಟ್ಲಿ ಅವನ್ನ ಹೆಂಗೆ ಸಾಯ್ತಾನೆ ಅದನ್ನು ನಿಮ್ಮ ವಿಡಿಯೋ ಒಳಗೆ ತೋರಿಸ್ತಾನೆ. ಯಾಕೆ ಸಾಯ್ತಾನೆ ಅಂದರೆ ಅವನು ವ್ಯಾಕ್ಸಿನ್ ತೊಗೊಳ್ಳಲ್ಲ, ಈ ಮರಿ ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಆ ರೇಬೀಸ್ ವೈರಸ್, ಬುಲೆಟ್ ವೈರಸ್ ಅಂತೀವಿ ನಾವು, ಅವನಿಗೆ 3 ತಿಂಗಳೊಳಗಡೆ ಅವನ ಬ್ರೈನ್ಗೆ ಹೋಗಿ ರೇಬೀಸ್ ಅಂತ ಆಗುತ್ತೆ. ರೇಬೀಸ್ ಅಂದರೆ ಹೈಡ್ರೋಫೋಬಿಯಾ, ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ. ಸಾಯೋದಕ್ಕೆ ಮುಂಚೆ ಅವನು ನೀರು ಕಂಡ್ರೆ ಹಾಗೆ ಎದುರ್ಕೋತಾನೆ, ಕನ್ವಲ್ಷನ್ಸ್ ಬರ್ತವೆ. ಗಾಳಿ ಕಂಡ್ರೆ ಇದಾಗುತ್ತೆ, ಇದನ್ನು ಹೈಡ್ರೋಫೋಬಿಯಾ ಅಂತೀವಿ. ಅವನು ಅಮೇರಿಕಾಗೆ ಹೋದರೂ ಉಳಿಯಲ್ಲ, ಮೂನ್ ಹೋದರೂ ಉಳಿಯಲ್ಲ. ಯಾಕಂದರೆ ನನಗೆ ಇವತ್ತು ನೆನಪಿದೆ, ಅದಾನಿಯ ಫ್ಯಾಮಿಲಿಯಿಂದ ಅವನ ಬ್ರದರಿಂದ ಹಾಗೆ ಅಮೇರಿಕಾಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ನೋಡ್ತಾನೆ, ಸತ್ತೋಗ್ತಾನೆ. ಆದ್ದರಿಂದ ದಯವಿಟ್ಟು ಯಾರೇ ನಾಯಿ ಕಚ್ಚಿಕೊಂಡ್ರೆ ನೀವು ಮಾಡಬೇಕಾದ ಮೊದಲನೇ ಕೆಲಸ, ನಿಮ್ಮ ಗಾಯವನ್ನು ರನ್ನಿಂಗ್ ವಾಟರ್ನಲ್ಲಿ 15 ನಿಮಿಷ ತೊಳಿಬೇಕು. ಸೋಪ್ ಹಾಕಿ, ರಿನ್ ಸೋಪ್, ಲೈಫ್ ಬಾಯ್ ಸೋಪ್ ಹಾಕಿ ಕಂಟಿನ್ಯೂಸ್ 15 ನಿಮಿಷ ತೊಳಿಬೇಕು. ಅದಾದ ನಂತರ ನೀವು ನಿಮ್ಮೂರಿಗೆ ಹೋಗಿರ್ತೀರಿ, ಅಲ್ಲಿ ಕಚ್ಚಿಸ್ಕೊತೀರಿ, ಅಲ್ಲಿ ನಿಮಗೆ ವ್ಯಾಕ್ಸಿನ್ ಸಿಗಲ್ಲ. ದಯವಿಟ್ಟು ಹೆದರ್ಕೋಬೇಡಿ, ಬೆಂಗಳೂರಿಗೆ ಬನ್ನಿ. 2 ದಿನ ಆಗಲಿ 3 ದಿನ ಆಗಲಿ, ವಿತಿನ್ 10 ಡೇಸು ಫಸ್ಟ್ ಡೋಸ್ ವ್ಯಾಕ್ಸಿನ್ ತೊಗೋಬೇಕು. ಇದನ್ನು ನಾವು 0 ಡೇ ಅಂತೀವಿ. ನೀವು ಯಾವತ್ತು ಇಂಜೆಕ್ಷನ್ ತೊಗೋತೀವಲ್ಲ ಅದು 0 ಡೇ. ಅದಾದಮೇಲೆ ಇದು 5 ಇಂಜೆಕ್ಷನ್ ಯಾವಾಗಲೂ 0, 3, 7, 14, 28. ಇದು ಈ ಲೇಟೆಸ್ಟ್ ಶೆಡ್ಯೂಲ್. ಇದು ಮೊದಲೆಲ್ಲ ಒಕ್ಕಳು ಸುತ್ತು 14 ಇಂಜೆಕ್ಷನ್ ಕೊಡೋರು. ಅನ್ಫಾರ್ಚುನೇಟ್ಲಿ ಅದರಿಂದ ತುಂಬ ಕಾಂಪ್ಲಿಕೇಶನ್ ಆಗೋದು. ಅದನ್ನು ಇವತ್ತು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಟಿಶ್ಯೂ ಕಲ್ಚರ್ ವ್ಯಾಕ್ಸಿನ್ ಅಂತೀವಿ ನಾವು, ಜಪಾನ್ ಇಂಜೆಕ್ಷನ್ ಅಂತಾರೆ ಇದನ್ನು ಕೈನಲ್ಲೇ ಕೊಡ್ತೀವಿ, ಮಜಲಿ ಕೊಡ್ತೀವಿ, ಇದರ ಕ್ಯೂಟೇನಿಯಸ್ ಚರ್ಮದಲ್ಲಿ ಕೊಡ್ತೀವಿ. ಇದನ್ನು 5 ಇಂಜೆಕ್ಷನ್ ತೊಗೊಂಡ್ರೆ ಅವನಿಗೆ ರೇಬೀಸ್ ಆಗೋದಿಲ್ಲ. ಯಾಕಂದರೆ ಬರೀ ನಾಯಿ ಕಚ್ಚೋದ್ರಿಂದ ಆಗುತ್ತಾ ಡಾಕ್ಟ್ರೇ? ಬೇರೆ ಪ್ರಾಣಿಗಳಿಗೂ ಕೂಡ ಅಪರೂಪದಲ್ಲಿ 99% ನಾಯಿಯಿಂದ, ಅದು ಬಿಟ್ಟರೆ ಬೆಕ್ಕು, ಅದು ಬಿಟ್ಟರೆ ಹೆಗ್ಗಣ, ಅದು ಬಿಟ್ಟರೆ ಜಾಕಲ್ಸು, ಇವೆಲ್ಲ ಅವು ಕಚ್ಚೋದ್ರಿಂದನೂ ಬರುತ್ತೆ ಅಂತ ರಿಪೋರ್ಟ್ ಆಗಿದೆ. ಬ್ಯಾಟ್ಸಿಂದ ಬರೋದು ಅನ್ನೋರು ಇವಾಗ ಬ್ಯಾಟ್ಸಿಂದ ಬರೋಲ್ಲ ಅಂತ ಪ್ರೂವ್ ಆಗಿದೆ. ಆದ್ದರಿಂದ ನಾಯಿ ಕಚ್ಚಿದ್ದು ಯಾವತ್ತೂ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ದಿನ ಆದಮೇಲೆ ಮೊದಲಿಗೆಲ್ಲ ನಾವು ಹೇಳಿರಿ, ನಾಯಿ ಕಚ್ಚಿದರೆ ಅದನ್ನು ಕಟ್ ಹಾಕ್ಬಿಟ್ಟು ಅದಕ್ಕೆ ಊಟ ಹಾಕಿ, 10 ದಿನದಲ್ಲಿ ನಾಯಿ ಸತ್ತೋದ್ರೆ ನೀವು ಇಂಜೆಕ್ಷನ್ ತಗೊಳ್ಳೇಬೇಕು. 10 ದಿನ ಆದಮೇಲೂ ನಾಯಿ ಸಾಯ್ದೇ ಇದ್ದರೆ ನಿಮಗೆ ಇಂಜೆಕ್ಷನ್ ರೇಬೀಸ್ ಬರೋಲ್ಲ ಅಂತ ಈಗ ಕಾನ್ಸೆಪ್ಟ್ ಹೊರಟೋಗಿದೆ. ನಾಯಿ ಬದುಕಲಿ ಉಳಿಲಿ, ನೀವು ಇಂಜೆಕ್ಷನ್ ತೊಗೊಳ್ಳೇಬೇಕು. ಹೊಡೆದಾಕಬೇಡಿ ನಾಯಿನ, ನೀವು ಇಂಜೆಕ್ಷನ್ ತೊಗೊಳ್ಳೇಬೇಕು. ಸೊ ಅದರಿಂದ ದಯವಿಟ್ಟು ಪರಿಚಿತ ಡಾಕ್ಟ್ರೇ ತಗೋಬೇಕಾ. ನೋಡಿ, ಈ ವೈರಸ್ ಇರೋದು ನಾಯಿಯ ಜೊಲ್ಲಿನಲ್ಲಿ, ಸಲೈವ. ಸೊ ನಿಮ್ಮ ಕೈ ಮೇಲೆ ಗಾಯ ಇದ್ದರೆ ಆಲ್ರೆಡಿ, ನೀವು ಮುಟ್ಟಿದರೆ ಅದು ಕಚ್ಚಿಲ್ಲ, ಆದರೆ ಅದರ ಸಲೈವ ನಿಮ್ಮ ಗಾಯಕ್ಕೆ ಬಂದರೆ ಡೆಫಿನೆಟ್ಲಿ ನಿಮಗೆ ರೇಬೀಸ್ ಬರುತ್ತೆ, ತಗೊಳ್ಳಿ. ಸೊ ಪರಿಚಿತ ಗಾಯನೂ ಕೂಡ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮಗುಗೆ ಪರಿಚಿತೋ ಕಚ್ಚಿತೋ ಚೆನ್ನಾಗಿ ತೊಳಿರಿ. ಮಗು ಬಂದು ಹೇಳ್ತದೆ ನಾಯಿ ಹಿಂಗೆ ಮಾಡ್ತು ಅಂತ, ಅದು ನಿಮ್ಗೆ ಐಡಿಯಾ ಇರೋಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪರಿಚಿರ್ಲಿ,